ದೇಶದಲ್ಲಿ. ಅಂಥ ವಚನ. ಅದರ ಕೊನೆಗೆ ಒಂದು ಮಾತು ಹೇಳ್ತಾರೆ ಅವರು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಷ್ಟು ಚೆನ್ನಾಗಿ ಹೇಳಿ. ಸಾಕು, ಇನ್ನೇನು ಬೇಕಾಗಿದೆ? ಪರಮಾತ್ಮ ಒಲಿಬೇಕಾದ್ರೆ ಅಂದ್ರೇನು? ನಾವು ಶಾಂತಿ ಸ್ವಾತಂತ್ರ್ಯ ಅನುಭವಿಸಬೇಕಾದರೆ, ಅಮೃತತ್ವವನ್ನು ಪಡೆಯಬೇಕಾದರೆ ಒಂದೇ ಮಾರ್ಗ, ಬಹಳ ಸುಲಭವಾದ ಮಾರ್ಗ. ಏನು ಅಂದರೆ ಸ್ವಚ್ಛತಾ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ಇದು ಅಂತರಂಗ ಮನಸ್ಸಿನ ಶುದ್ಧಿ, ಇದೇ ಬಾಹ್ಯ ಶುದ್ಧಿ. ಇಷ್ಟು ಶುದ್ಧ ಮಾಡಿಕೊಂಡ ಬಳಿಕ ದೇವರು ಒಲಿಯದೇ ಇರ್ತಾನೇನು? ಅಥವಾ ಪರಮ ಸ್ವಾತಂತ್ರ್ಯ, ಪರಮ ಶಾಂತಿ ಸಿಗದೇ ಇರ್ತದೆ? ಇಷ್ಟೆಲ್ಲ ಯಾಕೆ ತೊಂದರೆಗಳು ಅಂದರೆ ಹೊಲಸಾಗ್ತದೆ ಅಷ್ಟೆ. ಮನಸ್ಸು ಯಾವಾಗ ಹೊಲಸಾಯಿತೋ, ಜೀವನ ಯಾವಾಗ ಹೊಲಸಾಯಿತೋ, ಆವಾಗ ನಮಗೆ ಶಾಂತಿಯನ್ನು ಅನುಭವಿಸೋದು ಸಾಧ್ಯ ಆಗೋದಿಲ್ಲ. ಆವಾಗ ಸತ್ಯಜ್ಞಾನವನ್ನು ಪಡೆಯೋದು ಸಾಧ್ಯ ಆಗೋದಿಲ್ಲ. ಬೇಕು ಸ್ವಚ್ಛಾಗಿರಬೇಕು. ಹಾಗೆ ಇದ್ದರೆ ಅದೇ ಸಾಧನ, ಅದೇ ಸಿದ್ಧಿಗೆ ಕಾರಣ. ಇನ್ಯಾವುದು ಸಾಧನ? ಏನು ತಪಸ್ಸಂದರೆ? ಏನು ತಪಸ್ಸಂದರೆ? ಸ್ವಚ್ಛ ಇಟ್ಟುಕೊಳ್ಳೋದು. ಮಾಡಬೇಕು, ಕೆಲಸ ಮಾಡಬೇಕು, ಕೈ ಹೊಲಸಾಗಬಾರದು. ಮಾತನಾಡಬೇಕು, ಮಾತು ಹೊಲಸಾಗಬಾರದು. ಕಣ್ಣಿನಿಂದ ನೋಡಬೇಕು, ಆದರೆ ಕಣ್ಣ ಕಾಮದಿಂದ ಹೊಲಸಾಗಬಾರದು. ಹಾಗೆ ಬದುಕೋದು. ಅಷ್ಟು ಬದುಕಿದರೆ ಸಾಕು, ಅದೇ ತಪಸ್ಸ. ಅದರಿಂದ ಏನಾಗ್ತದೆ? ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟ ಸಾಕು. ಬಹಳ ದೊಡ್ಡ ಹಿಮಾಲಯದ ಬೆಟ್ಟಕ್ಕೆ ಹೋಗಿ ಘನಘೋರ ತಪಸ್ಸ ಮಾಡಬೇಕಂತಿಲ್ಲ ಅಂತ ಬಸವಣ್ಣ. ತಾವು ಎಲ್ಲಿದಿರಿ ಅಲ್ಲೇ ಇರೋದು, ಆದರೆ ಸ್ವಚ್ಛ ಆಗಿರುವುದಷ್ಟೆ. ಶೌಚಂ ಎಷ್ಟು ಚೆನ್ನಾಗಿದೆ. ಒಂದೇನೋ ಕಥೆ ಹೇಳ್ತಾರೆ. ರಾಜ ಪುತ್ರನೊಬ್ಬ ಬಹಳ ಸ್ಫುರದ್ರೂಪಿ, ವಯಸ್ಸು ಮಸ್ತಾದ ವಯಸ್ಸು, ಗೊತ್ತದಲ್ಲ, ಯಾರ ಮಾತು ಕೇಳ್ದಂಗೆ ಆಗ್ತದಲ್ಲ, ಅದಕ್ಕೆ ಮಸ್ತ್ ವಯಸ್ಸಂತಾರೆ. ಅವ್ರಿಗೆ ಯಾವುದೂ ಹಿಡಿಸೋದಿಲ್ಲ, ದೊಡ್ಡವ್ರದ್ದು ಸಣ್ಣವ್ರದ್ದು ಯಾವುದು ಹಿಡಿಸೋದು. ಈ ಜಗತ್ತಿನಾಗ ನನ್ನ ಬಿಟ್ಟು ಯಾರದಾರ ಅನ್ನುವಂಗೆ ಆಗಿರ್ತದೆ. ಅದೊಂದು ವಯಸ್ಸು ಬರ್ತದೆ ಅವಾಗ. ಅಂಥ ವಯಸ್ಸು, 20 ವರ್ಷ ವಯಸ್ಸು, ಬ್ಯಾಟಿಗೆ ಹೋದ. ಅವಾಗ ಮಹಾರಾಜ ಹೇಳ್ದ, ಯಾರಿಗಾರೆ ಕರ್ಕೊಂಡು ಕೇಳಬೇಕಲ್ಲ, ಕೇಳೋದಿಲ್ಲ ಅವಾಗ. ಅದೊಂದು ಅದ ಮಜಾ ಅದ. ನನಗೆ ಯಾರು ಹೇಳೋರು ಅಂತ ಅನ್ನಿಸ್ತಿರ್ತದೆ. ಈಗ ಆಗೋದಿಲ್ಲೇನು? ನಾವು ಕುಡಿತೇವೆ, ತಿಂತೇವೆ, ನಮಗೆ ಯಾರು ಹೇಳೋರು? ನಾವು ಅಂಥದ್ದು ಇಂಥದ್ದು ಮಾಡ್ತೇವೆ, ನೀವು ಯಾರು ಹೇಳೋರು ನಮಗೆ ಅನ್ನೋದಿಲ್ಲ? ಎಷ್ಟು ಸಲ ನಾವು ಕೇಳಿಲ್ಲೇನು ಇಂಥ ಮಾತುಗಳನ್ನು? ನೀ ಯಾರು ಹೇಳ್ತೀಯ, ನನಗೆ ಹೇಳ್ತೀಯೇನು ಅಂತ. ಮತ್ತೆ ಯಾರಿಗೆ ಹೇಳೋದು? ಕುಡುಕರಿಗೆ ಹೇಳಬೇಕಲ್ಲ, ಇನ್ಯಾರಿಗೆ ಹೇಳೋದು? ಚಲೋ ಹುಡುಗರಿಗೆ ಪಡುಗರಿಗೆ ಕುಡಿಬೇಡ ಅಂತ ಹೇಳೋದೇನು? ಕುಡಿದು ದೇಹ ಆರೋಗ್ಯ ಕೆಡಿಸ್ಕೋತಾರ ಅಂತ ತಿಳಿದು ಸ್ವಲ್ಪ ಬಲ್ಲವರು, ಸ್ವಲ್ಪ ಬಲ್ಲವರು ಅಂದರೆ ಯಾರು? ತಾಯಿ ತಂದೆ
ಗುರುಗಳು, ಅತಿಥಿಗಳು ಇವರೇ 4 ಜನ ಬಲ್ಲವರು. ಇವರು ಹೇಳ್ತಿರ್ತಾರೆ ಯಾವಾಗ. ಅದನ್ನು ಕೇಳು ಮನಸ್ಸಿರುವುದಿಲ್ಲ. ಹಾಗೆ ರಾಜಪುತ್ರ ಹಂಗೆ ವಯಸ್ಸು, ನನಗೆ ಯಾರು ಅವಶ್ಯ ಇಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಹೋದ. ಅರಣ್ಯದಾಗ ಹೋದ. ದಿವಸ ತುಂಬ ದೊಡ್ಡ ಅರಣ್ಯದು. ಓಡಾಡಿದ. ಆ ಬಳಿಕ ಅವನಿಗೆ ಏನೂ ಸಿಗಲಿಲ್ಲ. ಕೊನೆಗೆ ಬೇಜಾರಾಗಿ ಬಂದು ಒಂದು ಗಿಡದ ಕೆಳಗೆ ಕುಂತ. ಕೂಡೋದ್ರಾಗ ಒಂದು ಹುಲಿ ಬಂತು. ಇವನ ಕಡೆನೇ ಗಾಬರಿ ಆದ. ಆವಾಗ ನೆನಪಾತು, ನಮ್ಮ ತಂದೆ ಹೇಳಿದ್ದ, ನಮ್ಮ ಇವ್ರು ಹೇಳಿದ್ರು ಗುರುಗಳು, ಯಾರಿಗಾರೆ ಕರ್ಕೊಂಡು ಹೋಗತ್ತೆ ಹೇಳಿದ್ರು ಅಂತ ಆವಾಗ ನೆನಪಾತು. ಅಲ್ಯಾರದಾರ ಗಾಬರಿ ಆದ. ಎಲ್ಲ ರಾಜ ಇದ್ರೇನು, ರಾಜಪುತ್ರ ಇದ್ರೇನು, ಎಷ್ಟು ಚಂದ ಇದ್ರೇನು, ಎಷ್ಟು ಸಾಮರ್ಥ್ಯ ಇದ್ರೇನು, ಹುಲಿಗೇನು? ಇವ ರಾಜಪುತ್ರದನಂತ ಅದು ಬಿಡ್ತದೇನು? ಅದಕ್ಕೆ ಬಹಳ ಸಂತೋಷ ಆಯಿತು. ಒಳ್ಳೆ ಚಲೋ ಮನುಷ್ಯ ಸಿಕ್ಕ. ಮಸ್ತಾಗಿ ಇನ್ ದ ಫೀಸ್ಟ್ ಮಿಷ್ಟಾನ್ನ ಭೋಜನ ಅಂತೂ ಅದಕ್ಕೆ ಎಷ್ಟು ಆನಂದ ಆಗಿತ್ತು. ರಾಜನೇ ಸಿಕ್ಕಲ್ಲ, ಇನ್ನೇನದ? ಅದು ಬರ್ತಾ ಇತ್ತು. ಇವಾಗ ಗಾಬರಿ ಆದ. ಏರ್ದ ಗಿಡ, ಬರ ಗಿಡ ಏರ್ದ. ಎಂದೂ ಗಿಡ ಏರ್ಲಾರ್ದವ. ಅದು ಕಲಿಸ್ತದ. ಪ್ರಸಂಗ ಹಂಗೆ ಬರ್ತದ, ಏರಿಸ್ತದ. ಮ್ಯಾಲ ಹಿಂಗೆ ಏರುದ್ರಾಗ ಮ್ಯಾಲ ನೋಡ್ದ ಒಂದು ಕಡ್ಡಿ. ಗತಿಯನ್ ಅದು ದೊಡ್ಡ ಕರಡೆ, ಭಯಾನಕ ಕರಡೆ. ಅದನ್ನು ನೋಡಿ ನಡಗಕ್ಕೆ ಶುರುವಾದ. ಯಾರು? ನನ್ಯಾರು ಕೇಳ್ತಾರ ಅನ್ನವ ನಡಗಕ್ಕತ್ತಿದ್ದ. ಜೀವ ಕೊಡ್ತದ ಮನುಷ್ಯಾಗ. ಕಲ್ಕೋಬೇಕು. ನಾವ ಎಲ್ಲ ಅಲ್ಲ. ಅನಹಂಕಾರ ಏವಚ. ಮುಂದೊಂದು ಮಾತು ಹೇಳ್ತಾನವ ವ್ಯಾಸ. ಅನಹಂಕಾರ ಏವಚ. ಅಹಂಕಾರೂ ಆಗಬಾರ್ದು ಸರಿಯಾಗಿ. ಯಾಕೆ ಹಂಗೆ ಆಗ್ತದೆ ಒಮ್ಮೊಮ್ಮೆ. ಈಗ ಗೊತ್ತಾಯ್ತಲ್ಲ, ರಾಜಪುತ್ರನಿಗೆ ಇಷ್ಟೆಲ್ಲ ಧೈರ್ಯದಿಂದ ಬಂದಿದ್ದ, ಜೋರಾಗಿನೇ ಬಂದಿದ್ದ, ನಾನು ರಾಜ ಅಂತ ಬಂದಿದ್ದ. ಆದರೆ ಕೆಳಗೆ ಹುಲಿ, ಮ್ಯಾಲ ಕರಡಿ. ಎರಡೂ ಏನು ಶಾಂತ ಇರ್ತಾವೇನು? ಸಿಕ್ತು ಅಂತೂ ಮ್ಯಾಗಿನ ಕರಡಿ, ಕೆಳಗೆ ನೀ ಕೈಯರೇ ಬಿಡು, ಕೆಳಗೆ ನಾ ನೋಡ್ತೀನಿ ಅಂತ ಹುಲಿ ಕುಂತು ಕೆಳಗೆ. ಇದ ಜೀವನ. ಕೆಳಗೆ ಕಾಮ, ಮ್ಯಾಲ ಕ್ರೋಧ. ಎರಡರ ನಡುವ ಮನುಷ್ಯ ಸಿಕ್ಕ. ರಾಗ ದ್ವೇಷ ಎರಡರ ನಡುವ ಸಿಕ್ಕ ಮನುಷ್ಯ. ಅಲ್ಲಿ ನಡಗಕತ್ತಿದ್ದ. ಅದು ಹೇಳ್ತು, ಯಾವುದು? ಕರಡಿ. ಹಂಗ್ಯಾಕೆ ನಡಗ್ತೀಯೋ ಅಂತ. ನೀನು ಮಹಾರಾಜ, ನಿನ್ನ ನೋಡಿ ನಾವು ನಡಗಬೇಕು, ನೀ ಯಾಕೆ ನಡಗ್ತೀಯ ಅಂತ. ಆವಾಗ ಕರಡಿ ಅಂತೂ, ಇದೇನು ಗಿಡ ಅದ, ಇದರಾಗ ನಾವು ವಾಸ ಮಾಡೋದು. ಅನೇಕ ವರ್ಷಗಳಿಂದ ಈ ಗಿಡ ನನ್ನ ಮನೆ, ವಾಸಸ್ಥಾನ. ನೀನು ಅಕಸ್ಮಾತ್ ನಮ್ಮ ಗಿಡಕ್ಕೆ ಬಂದಿದೆ ಅಂದಾಗ ನೀ ನನ್ನ ಅತಿಥಿ. ಅದರದ್ದು ಭಾವನಾ ಹೆಂಗೆ? ನನ್ನ ಅತಿಥಿಯನ್ನು ರಕ್ಷಿಸೋದು, ಅವನನ್ನು ಪೋಷಿಸೋದು, ಅವನಿಗೆ ಸಹಾಯ ಮಾಡೋದು ನನ್ನ ಕೆಲಸ. ಇದು ನನ್ನ ಧರ್ಮ. ಅಂತ ಹೇಳ್ತು. ಅದಕ್ಕೆ ನಿನಗೇನೂ ನಾ ಮಾಡೋದಿಲ್ಲ, ಏನೇನೂ ಮಾಡೋದಿಲ್ಲ. ನೀನು ಆರಾಮಾಗಿ ಕೂಡು, ಆ ಹುಲಿ ಹೋಗೋ ತನಕ ಇಲ್ಲೇ ಇರು ಅಂತ.
ಅದರದ್ದು ಭಾವ ಹೇಗೆ. ಇವ ನಡ್ಗಾಕತ್ಯಾನ. ಅಷ್ಟು ಹೇಳಿದ ಕೂಡಲೇ ಸ್ವಲ್ಪ ಧೈರ್ಯ ಬಂತು. ಯಾರಿಗೆ? ಇವನಿಗೆ. ಅಲ್ಲಿಂದ ಹುಲಿ ಅಂತೂ ಅಲ್ಲಿ ಬಿಟ್ಟು ಜಾಗ ಬಿಟ್ಟು ಹೇಳಲಿಲ್ಲ. ಅದು ಆರಾಮ್ ಕೂತುಗೋತು. ಇವೆಲ್ಲಿ ಹೋಗ್ತಾನ ಅಂತ. ಅವನ ಕೈಯಾಗರೆ ಸಿಗಬೇಕು, ಇಲ್ಲಕಂದ್ರೆ ನನ್ನ ಕೈಯಾಗರೆ ಸಿಗಬೇಕು. ಎಲ್ಲಿ ಹೋಗ್ತಾನ? ಅಪರೂಪಕ್ಕೆ ಸಿಕ್ಕಾನ ಈ ಮಹಾರಾಜ. ಇಂಥವ್ರು ನಮಗೆಲ್ಲ ಸಿಗ್ತಾರೆ. ಆರಾಮಿಂದ ಭೋಜನ ಆಗೋದು. ಯುಗಾದಿ ಭೋಜನ, ಹೊಸ ವರ್ಷದ ಭೋಜನ ಅಂತೂ ಯಾವುದು? ಹುಲಿ ಕೆಳಗೆ ಕೂತದು. ಅದು ಮ್ಯಾಲ ಇವ ಕೂತಾನ. ರಾತ್ರಿ ಆಯ್ತು, ಬೆಳದಿಂಗ್ಳ ಬಿತ್ತು, ನಿದ್ದೆ ಬರಕ್ಕೆ ಶುರುವಾಯಿತು. ಎದಕ್ಕೆ? ಆ ಕರಡಿಗೆ. ಕರಡಿ ಹೇಳಿತು ಇವನಿಗೆ, ರಾಜಪುತ್ರನಿಗೆ, ನೀನು ಎಚ್ಚರಿರು, ಯಾಕಂದ್ರೆ ನಿನಗೆ ಹಿಡ್ಕೊಂಡು ಮಲ್ಗಕ್ಕೆ ಬರೋದಿಲ್ಲ. ಗಿಡದಾಗ ಹೆಂಗೆ ಮಕ್ಕಳವ ನೀನು? ಆರಾಮ್ ಬೆಡ್ಡ ಇತ್ತು ಅಂದ್ರೆ ಎಲ್ಲ ಹಂಸ ತೂಲಿಕ ತಲ್ಪ ರಾಜ ಗದ್ದಿಗೆ ಇದ್ದರೆ ಮಲ್ಗಾಕೆ ಬರ್ತದೆ. ಹಾಸಿಗಿದ್ರೆ ನಿನಗೆ ಬರೋದಿಲ್ಲ. ಸ್ವಚ್ಛ ಇದು ಹಿಡ್ಕೊಂಡು ಕೂಡು, ಟೊಂಗೆ ಹಿಡ್ಕೊಂಡು ಶಿಸ್ತಾಗಿ ಕೂಡು, ನಾನು ಮಲ್ಕೋತೀನಿ ಅಂತ ಅದು ಮಲ್ಕೊಂಡ್ಬಿಡ್ತು. ಆವಾಗ ಕೆಳಗೆ ಹುಲಿ ಇತ್ತಲ್ಲ, ಅದು ನೋಡ್ತು. ಇದು ಅಂತೂ ಮಲ್ಕೋತು. ಯಾವುದು? ಕರಡಿ. ಆವಾಗ ಇವಾಗ ಹೇಳ್ತು, ಹುಚ್ಚದೆ ನೀನು ಅಂತ. ಅದು ನಾನು ವಾದ ಬಳಿಕ ನಿನ್ನ ಮುಗಿಸ್ಬೇಕಂತ ಕುಂತದ. ನನ್ನ ಭಯಕ್ಕಾಗಿ ಅದು ನಿನಗೇನೂ ಮಾಡಿಲ್ಲ, ಸ್ವಲ್ಪ ತಿಳ್ಕೋ ಅಂತು. ಯಾವುದು? ಹುಲಿ. ಇವನಿಗೆ ಸ್ವಲ್ಪ ಹೌದು ಅನ್ನಿಸ್ತು. ಹಂಗೆ ಅನ್ನಿಸ್ತದೆ. ಮಜಾ ಎಷ್ಟು ಚಂದ. ಆ ಬಳಿಕ ಹುಲಿ ಹೇಳ್ತು, ನೋಡು ನಿನ್ನ ಬಿಡ್ತೀನಿ, ಆದರೆ ನಿನ್ನ ಬಿಡಬೇಕಾದ್ರೆ ಅದೇನು ಮಲ್ಕೊಂಡದಲ್ಲ ಅದನ್ನು ಕೆಳಗೆ ನೂಕಿ ಬಿಡು, ಅದನ್ನು ನಾ ಮುಗಿಸ್ತೇನೆ, ನೀನು ಬಿಟ್ಟು ಬಿಡ್ತೀನಿ ಅದು. ಆವಾಗ ಇವ ವಿಚಾರ ಮಾಡ್ದ, ಹೆಂಗೂ ಇದೊಂದು ಒಳ್ಳೆ ಸುಸಂಧಿ ಸಿಕ್ಕದ, ಹೋಗಲಿ ಇದೊಂದು ಕರಡಿ ಅಂತ. ಕರಡಿ ನೂಕಾಕ್ ಹೋದ. ಕರಡಿ ಏನು ಸಾಮಾನ್ಯನದು? ಅದು ಅಂತೂ ಎಂಥ ಅಪ್ರಾಮಾಣಿಕೋ ನೀನು. ಪಾಡದೆ ನೀ ನನ್ನನ್ನು ನೂಕಬೇಕಂತೂ ಹೊರಟಿಯಲ್ಲ, ಎಂಥ ಅಶುಚಿ ಮನಸ್ಸಾನಿಂದ, ಎಂಥ ಹೊಲಸು ಮನಸ್ಸಾನಿಂದ. ಎಷ್ಟು ವ್ಯತ್ಯಾಸದ ಎರಡಕ್ಕೆ. ಕರಡಿಯ ಮನಸ್ಸು, ನೀನು ಅತಿಥಿ, ನಿನ್ನನ್ನು ನಾನು ರಕ್ಷಿಸ್ತೇನೆ, ನಿಶ್ಚಿಂತವಾಗಿರುವಂತ ಭರವಸೆ ಕೊಟ್ಟು. ಶಿವಾಯ ಸುಜ್ಞಾನಿವರ ನಮಃ ಶಿವಾಯ, ಸೌಂದರ್ಯ ನಿಧೇ ನಮಃ ಶಿವಾಯ, ಸೌಖ್ಯ ಸಮುದ್ರ ನಮಃ ಶಿವಾಯ, ಸೌಮ್ಯ ಶರನಿಧೇ ನಮಃ ಶಿವಾಯ, ಹೃದಯಾವಾಸ ನಮಃ ಶಿವಾಯ, ಹೃದಯಾವಾಸ ನಮಃ ಶಿವಾಯ, ಹೃದಯಾವಾಸ ನಮಃ ಶಿವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.